ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ದೀಪಾವಳಿ ಸ್ಪೆಷಲ್ ಕಡಲೆಬೇಳೆ ಹಲ್ವಾ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ಅದಕ್ಕೆ ನಾನು 1 ಬೌಲ್ ಕಡಲೆಬೇಳೆನ ತೊಗೊಂಡಿದ್ದೀನಿ. ಅದನ್ನು ನಾನು 1 ಅವರು ನೆನೆಸಿ ಇಟ್ಟಿದ್ದೀನಿ. ಅದನ್ನು ಮತ್ತೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು. ಜಾಸ್ತಿ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಫುಲ್ಲು ನುಣ್ಣಗೆ ರುಬ್ಕೋಬೇಕು. ಮತ್ತು ನಾನು ಅದೇ ಬೌಲಲ್ಲಿ 1 ಬೌಲ್ ಬೆಲ್ಲನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಶುಗರ್ನ ಬಳಸ್ತಾ ಇಲ್ಲ. ಇದನ್ನು ಸ್ವಲ್ಪ ಕರಗಿಸ್ಕೊಂಡ್ರೆ ಸಾಕು. ಫುಲ್ಲು ಪಾಕ ಬರೋ ಅವಶ್ಯಕತೆ ಇಲ್ಲ ನಮಗೆ. ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ತೊಗೊಂಡಿದ್ದೀನಿ ಅಷ್ಟೇ ನೀರನ್ನ. ನಾನು ಜಾಸ್ತಿ ನೀರು ತೊಗೊಂಡಿಲ್ಲ. ಇದು ಸ್ವಲ್ಪ ಬೆಲ್ಲ ಕರಗೋವರೆಗೂ ನಾವು ಈ ಥರ ಕುದಿಸ್ಬೇಕು. ಇದು ಯಾವುದೇ ರೀತಿ ಪಾಕ ಏನು ಬರೋದು ಬೇಕಾಗಿಲ್ಲ. ಬೆಲ್ಲ ಕರಗಿದ್ರೆ ಸಾಕು ನಮಗೆ. ಈಗ ಆಗಿದೆ ಇದು. ಈಗ ಒಂದು ಪ್ಯಾನಿಗೆ ನಾನು ಅದೇ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಅದು ಸ್ವಲ್ಪ ಬಿಸಿ ಆದಮೇಲೆ ರುಬ್ಬಿರೋ ಕಡಲೆಬೇಳೆನ ಇದಕ್ಕೆ ಪ್ಯಾನಿಗೆ ಹಾಕ್ಕೊಂಡು ಸ್ವಲ್ಪನೂ ಕೈ ಬಿಡ್ದಂಗೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಚೆನ್ನಾಗಿ ಹಿಂಗೆ ತಿರುವ್ಕೋಬೇಕು. ಇಲ್ಲಾಂದರೆ ಗಂಟಾಗೋ ಸಾಧ್ಯತೆ ಇರುತ್ತೆ, ಮತ್ತು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಕೆಳಗಡೆ. ನೋಡಿ ಈ ಥರ ತಿರ್ಕೋಬೇಕು. ಈಗ ನಾನು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕ್ಕೊಂಡು ಹೀಗೆ ಕೈ ಬಿಡ್ದಂಗೆ ಹೀಗೆ ಕಲಿಸ್ತಾ ಇರಬೇಕು ಯಾವಾಗ್ಲೂ. ಕೈ ಬಿಟ್ಟರೆ ಸೀದೋಗ್ಬಿಡುತ್ತೆ, ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ. ಆದ್ದರಿಂದ ಇದೇ ರೀತಿ ಕೈ ಬಿಡ್ದಾಗೆ ತಿರುವ್ಕೊತಾನೆ ಇರಬೇಕು. ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಇವಾಗ ತಳ ಎಲ್ಲ ಬಿಟ್ಟಿದೆ ಇದು. ಈಗ ಮತ್ತೆ ನಾನು ಪಾಕನ ಹಾಕ್ಕೊಂಡಿದ್ದೀನಿ, ಬೆಲ್ಲದ ಪಾಕನ. ನೋಡಿ ಈ ಪಾಕ ಹಾಕ್ಕೊಂಡು ಚೆನ್ನಾಗಿ ನಾವು ತಿರ್ಕೋಬೇಕು. ಅದು ಪಾಕ ಎಲ್ಲ ಕಡೆ ಹೊಂದ್ಕೊಳ್ಳೋ ಹಾಗೆ, ಹಿಟ್ಟಿಗೆ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಹಾಗೆ ಕೈ ಬಿಡ್ದಾಗೆ ತಿರುಗ್ತಾನೆ ಇರಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು. ಸ್ವೀಟ್ ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ನಾವು ತಿರುಗ್ತಾನೆ ಇರಬೇಕು. ನೋಡಿ ಈ ಥರ ಮಿಕ್ಸ್ ಆಗಿದೆ. ಈಗ ಮತ್ತೆ ತಳ ಬಿಡ್ತಾಯಿದೆ. ನಾನು ಈಗ ಸ್ವಲ್ಪ ಈ ಟೈಮಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಒಂದೇ ಸಲ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಆ ಟೈಮಿಗೆ ಸ್ವಲ್ಪನೇ ನೋಡ್ಕೊಂಡು ಹದ ನೋಡಿಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಎಲ್ಲ ಒಂದೇ ಸಲ ಹಾಕ್ಬಿಟ್ರೆ ಅದು ನೀಟಾಗಿ ಬೇಯಲ್ಲ, ಹಸಿ ವಾಸನೆ ಬರುತ್ತೆ ಕಡಲೆಬೇಳೆದು. ಆದ್ದರಿಂದ ಈ ರೀತಿ ನಾನು ಒಂದೊಂದೇ ಲೇಯರಾಗಿ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಇದು ಆಗಿದೆ, ತಳ ಎಲ್ಲ ಬಿಟ್ಟಿದೆ. ಇಷ್ಟು ಆದರೆ ಸಾಕು ನಮಗೆ. ಈಗ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟಿಗೆ ತುಪ್ಪ ಸವರ್ಕೊಂಡಿದ್ದೀನಿ ನಾನು. ಅದಕ್ಕೆ ತುಪ್ಪ ಸವರ್ಕೊಂಡಿರೋ ಪ್ಲೇಟಿಗೆ ಇದನ್ನು ಶಿಫ್ಟ್ ಮಾಡಿ ನೀಟಾಗಿ ಸೆಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಹದವಾಗಿ ಬಂದಿದೆ. ಈ ಥರ ಹದವಾಗಿ ಬಂದರೆ ಸಾಕು. ಇದಕ್ಕೆ ಜಾಸ್ತಿ ನಾನು ಎಣ್ಣೆನೂ ಬಳಸಿಲ್ಲ ಮತ್ತು ತುಪ್ಪನೂ ಏನು ಬಳಸಿಲ್ಲ. ಇದಕ್ಕೆ ನೀವು ಏಲಕ್ಕಿ ಹಾಕಿದ್ರೆ ಹಾಕೋಬೋದು. ನಾನು ಇಲ್ಲಿ ಏಲಕ್ಕಿ ಏನೂ ಹಾಕ್ಕೊಂಡಿಲ್ಲ. ನೋಡಿ ಈ ಥರ ನೀಟಾಗಿ ಸೆಟ್ ಮಾಡಿದ್ರೆ ಆಯಿತು. ಇದು ಸ್ವಲ್ಪ ತಣ್ಣಗಾದಮೇಲೆ ಕಟ್ ಮಾಡಬೇಕು. ಈಗಲೇ ಕಟ್ ಮಾಡಿಬಿಟ್ರೆ ಸರಿ ಹೋಗೋದಿಲ್ಲ. ಆದ್ದರಿಂದ ನಾನು ಫುಲ್ಲು ತಣ್ಣಗಾದಮೇಲೆ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ ಪೀಸನ್ನ ಸ್ಪ್ರೆಡ್ ಮಾಡಿದ್ದೀನಿ. ನೋಡಿ ಈ ಥರ ಸ್ಪ್ರೆಡ್ ಮಾಡಿದ್ರೆ ಬಾದಾಮಿ ಮತ್ತು ಗೋಡಂಬಿನ ಸ್ಪ್ರೆಡ್ ಮಾಡಿದ್ದೀನಿ. ಈಗ ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ನೋಡಿ ಈಗ ತಣ್ಣಗಾಗಿದೆ ಫುಲ್ಲು. ಈ ಥರ ಕಟ್ ಮಾಡ್ಕೊಂಡು ನಿಮಗೆ ಯಾವ ಶೇಪ್ ಬೇಕಾದ್ರೂ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಚೆಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಕಡಲೆಬೇಳೆ ಹಲ್ವಾ ರೆಡಿಯಾಗಿದೆ. ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಸಲ ದೀಪಾವಳಿಗೆ ನೀವು ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಥ್ಯಾಂಕ್ ಯು.